ಈ ಸಮ್ಮರ್ಗೆ ಸೆಟ್ ಆಗೋ ತರ 6 ಬಗೆಯ ಸಾರಿನ ರೆಸಿಪಿಗಳನ್ನ ಮಾಡ್ತಾ ಇದೀವಿ. ಅದರಲ್ಲಿ ಇವತ್ತು ಡೇ 4. ಈ ಸೀಸನ್ ಅಲ್ಲಿ ಜಾಸ್ತಿ ಸಿಗೋ ವಾಟರ್ ಮೆಲನ್ ನ ನಾವೆಲ್ಲರೂ ಆ ಫ್ರೂಟ್ ನ ತಿಂದಾದ್ಮೇಲೆ ಅದರ ಸಿಪ್ಪೆನ ಬಿಸಾಕ್ತಿವಿ ಅಲ್ವಾ. ಇವತ್ತು ಅದನ್ನ ಇಟ್ಟು ಸಾಂಬಾರ್ನ ಮಾಡೋಣ. ವಾಟರ್ ಮೆಲನ್ ಸಿಪ್ಪೆನಲ್ಲಿರುವ ಗ್ರೀನ್ ಪಾರ್ಟ್ ನ ಕಟ್ ಮಾಡಿ ತೆಗೆದು ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ 1 ಕಪ್ ತೊಗರಿ ಬೇಳೆ ಹಾಕೊಂಡು ನೀರನ್ನ ಹಾಕಿ ವಾಶ್ ಮಾಡಿ, ಬೇಳೆ ಬೇಯೋದಿಕ್ಕೆ ನೀರನ್ನ ಹಾಕಿ ಸ್ವಲ್ಪ ಅರಿಶಿನದ ಪುಡಿ, ಅರ್ಧ ಟೀ ಸ್ಪೂನ್ ಹರಳೆಣ್ಣೆ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದ್ 4 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಒಗ್ಗರಣೆ ಒಡಗಮ್ನ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 10 ರಿಂದ 15 ಸಣ್ಣ ಈರುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ 2 ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿಟ್ಟಿರೋ ವಾಟರ್ ಮೆಲನ್ ಪೀಸಸ್ ನ ಹಾಕಿ ಫ್ರೈ ಮಾಡಿ ಸಾಂಬಾರ್ ಪುಡಿನ 1-2 ಸ್ಪೂನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿಟ್ಟಿರುವ ಬೇಳೆನ ಹಾಕಿ ಕುದಿ ಬಂದ್ಮೇಲೆ ಕರಗಿಸಿಟ್ಟಿರುವ ಹುಣಸೆ ನೀರನ್ನ ಹಾಕಿ 2 ಕುದಿ ಬಂದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ನ ಆಫ್ ಮಾಡಿ ಸರ್ವ್ ಮಾಡಿ. ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಈ ತರ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.